ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ಆಫೀಸ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಬಾಕ್ಸ್ಗೆ ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಮುಂಚೆನೇ ಇಲ್ಲಿ ರೈಸ್ನ ಕುಕ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಫಸ್ಟು ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಹೆಚ್ಚಿದಂತಹ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದ ನಂತರ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಇಲ್ಲಿ ಅದು ಪಿಂಕಿಶ್ ಕಲರ್ ಬರೋವರೆಗೂ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ವೆಜಿಟೇಬಲ್ಸ್ನ ಆಯಿಲಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲ ನೀವು ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋದಾದರೆ ನೀವು ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಸಹ ನೀವು ಹಾಕ್ಕೊಬೋದು. ಇಲ್ಲಿ ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸ್ನ ತೊಗೊಂಡಿದ್ದೀನಿ. ನೀವು ಬಟಾಣಿ ಮತ್ತು ಬೇರೆ ತರಕಾರಿಗಳು ಸಹ ನೀವು ಯೂಸ್ ಮಾಡ್ಕೊಬೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಸ್ವಲ್ಪ ವೆಜಿಟೇಬಲ್ಸು ಬೇಗನೆ ಫ್ರೈ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಎಣ್ಣೆಗೇನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಹಾಕ್ಕೊಂಡು ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿದ ನಂತರ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ನಾನು ಮಸಾಲೆಗಳನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡರ್ ಮತ್ತು ಗರಂ ಮಸಾಲನ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾವು ಚಿಲ್ಲಿಯನ್ನು ಯೂಸ್ ಮಾಡಿರೋದ್ರಿಂದ ನಿಮಗೆ ಈಗ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಯೂಸ್ ಮಾಡ್ಕೊಬೋದು. ನಾನು ಈ ರೀತಿ ಎಲ್ಲ ಮಸಾಲ ಮತ್ತು ವೆಜಿಟೇಬಲ್ಸ್ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆದ ನಂತರ ರೈಸ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ರಾತ್ರಿ ಉಳಿದಿರುವಂತಹ ರೈಸ್ನೂ ಸಹ ಮಿಕ್ಸ್ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನು ಇದಕ್ಕೆ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸೋಯಾ ಸಾಸು ಹಾಗೂ ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಳಿಯನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಪ್ಲೀಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬ್ರೇಕ್ಫಾಸ್ಟು ಪ್ರಿಪೇರ್ ಮಾಡೋ ಅಷ್ಟರಲ್ಲೇ ತುಂಬ ಲೇಟಾಗಿತ್ತು. ಆಲ್ರೆಡಿ ನಮ್ಮ ಕ್ಯಾಬ್ ಅಣ್ಣ ಕಾಲ್ ಮಾಡ್ತಿದ್ರು. ಸೊ ಹಾಗಾಗಿ ಅಲ್ಲೇ ಆಫೀಸಲ್ಲೇ ಮಾಡೋಣ ಅಂತ ಹೇಳಿ ಬಾಕ್ಸ್ ತೊಗೊಂಡು ಹೊರಟ್ವಿ. ನಾವು ಆಫೀಸ್ಗೆ ರೀಚ್ ಆಗೋ ಅಷ್ಟರಲ್ಲೇ ಆಲ್ರೆಡಿ ಅರೌಂಡ್ 3 o'clock ಆಗಿತ್ತು. ನಮ್ಮದು US ಬೇಸ್ಡ್ ಕಂಪ್ನಿ ಆಗಿರೋದ್ರಿಂದ 3 o'clock ಲಾಗಿನ್ ಆಗಿರುತ್ತೆ. ಸೊ ಇದು ನಮ್ಮ ಆಫೀಸ್ ಎಂಟ್ರೆನ್ಸ್ ಆಗಿರುತ್ತೆ. ತುಂಬ ನೀಟಾಗಿ ಗ್ರೀನರಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ ರೋಡಲ್ಲಿ ಹೋಗೋದಕ್ಕಂತೂ. ನಮಗೆ ತುಂಬ ವರ್ಕ್ ಲೋಡ್ ಜಾಸ್ತಿ ಆದಾಗ ಅಥವಾ ಬೇಜಾರಾದಾಗ ಅಥವಾ ನೈಟು ಡಿನ್ನರ್ ಆದಮೇಲೆ ಎಲ್ಲ ಕೊಲೀಗ್ಸ್ ಎಲ್ಲ ನಾವು ಇಲ್ಲಿಗೆ ವಾಕ್ ಬರ್ತೀವಿ. ಆ್ಯಕ್ಚುಲಿ ನೈಟ್ ಇಲ್ಲಿ ತುಂಬ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಆ ವ್ಯೂಗೋಸ್ಕರ ನೀವು ಕೊನೆವರೆಗೂ ವಿಡಿಯೋ ನೋಡಲೇಬೇಕು. ಇದೇ ನೋಡಿ ನಮ್ಮ ಆಫೀಸ್. ಇದು ಎಷ್ಟೋ ಜನರ ಜೀವನವನ್ನು ಕಟ್ಕೊಟ್ಟಂತಹ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಔಟ್ ಆಫ್ ಬ್ಯಾಂಗ್ಳೂರ್ ಹಾಗೆ ಬೇರೆ ಬೇರೆ ಸ್ಟೇಟಿಂದಲೂ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನನಗಂತೂ ಸ್ಟಾರ್ಟಿಂಗು ತುಂಬ ಗಿಲ್ಟ್ ಕಾಡ್ತಿತ್ತು. ಪಾಪುನ ಬಿಟ್ಟು ವರ್ಕ್ ಮಾಡ್ತಾ ಇರೋದು ನಾನು ಒಬ್ಬಳೇ ಅನಿಸುತ್ತೆ ಇಲ್ಲಿ ಅಂತ. ಆ್ಯಕ್ಚುಲಿ ಇಲ್ಲಿ ತುಂಬ ಜನ ಅವ್ರನ್ನ ಫ್ಯಾಮಿಲಿನ ಬಿಟ್ಟು ಬಂದು ಇಲ್ಲಿ ವರ್ಕ್ ಮಾಡ್ತಾ ಇರೋರು ಇದ್ದಾರೆ. ಯಾಕಂದರೆ ನಮ್ಮದು ನೈಟ್ ಶಿಫ್ಟ್ ಆಗಿರೋದ್ರಿಂದ ಬೇರೆ ಊರಿಂದ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬ್ಯಾಂಗ್ಳೂರಲ್ಲೇ ಇದ್ಕೊಂಡು ನಾವು ಈ ಕಂಪ್ನಿಗೆ ಬರಬೇಕಾಗಿರುತ್ತೆ. ಆಫೀಸ್ ಒಳಗಡೆ ಮೊಬೈಲ್ ಅಥವಾ ಬ್ಯಾಗನ್ನು ನಾವು ಕ್ಯಾರಿ ಮಾಡೋ ಹಾಗಿಲ್ಲ. ಹಾಗಾಗಿ ಈ ರೀತಿ ಸೇಫ್ಟಿ ಲಾಕಲ್ಲಿ ನಮ್ಮ ಬ್ಯಾಗ್ ಅಥವಾ ಮೊಬೈಲನ್ನು ಇಲ್ಲಿ ಇಟ್ಟು ನಾವು ಆಮೇಲೆ ಆಫೀಸ್ ಒಳಗಡೆ ಹೋಗಬೇಕಾಗಿರುತ್ತೆ. ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಗುಡ್ ನ್ಯೂಸ್ ಏನಂತಂದರೆ ಆಫೀಸಲ್ಲಿ ಈಗ ಇಂಟರ್ವ್ಯೂ ನಡೀತಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬಂದು ಇಂಟರ್ವ್ಯೂನ ಕೊಡ್ಬೋದು. ಆ್ಯಂಡ್ ದಿಸ್ ಇಸ್ ಅವರ್ ಕ್ಯಾಂಟೀನ್. ಇಲ್ಲಿವಾಗ ತುಂಬ ಖಾಲಿ ಇದೆ. ನೈಟು 7:30 ಅಥವಾ 8ಗೆ ಬಂದ್ರಂತೂ ಇಲ್ಲಿ ತುಂಬ ಕ್ರೌಡ್ ಇರುತ್ತೆ. ಇಲ್ಲಿ ಹೈರಿಂಗಿಗೆ ಕ್ವಾಲಿಫಿಕೇಷನ್ BCom ಅಥವಾ BBA ಆಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಮಾರ್ನಿಂಗ್ 10:30ಗೆ ಆಫೀಸ್ಗೆ ಬಂದು ಇಂಟರ್ವ್ಯೂನ ಕೊಡ್ಬೋದು. ಸೊ ಫೈನಲಿ ದಿಸ್ ಇಸ್ ಅವರ್ ಕಂಪನಿ ನೈಟ್ ವ್ಯೂ. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ನನ್ನ ಫಸ್ಟ್ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು, ವಿಡಿಯೋ ವ್ಲಾಗ್. ಸೊ ದಯವಿಟ್ಟು ಇದೇ ರೀತಿ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್. ಮದನ ಮನಮೋಹಿನಿ
ನಾವೆಲ್ಲೂ ಸೇರಿ